ತುಂಬಿ ಹರಿಯುತ್ತಿರುವ ಹೇಮಾವತಿ ನದಿಗೆ ಶಾಸಕ ಎಸ್ ಮಂಜುನಾಥ್ ಹೊಳೆಮಲ್ಲೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ತಾಲೂಕಿನಲ್ಲಿ ಈ ಬಾರಿ ಉತ್ತಮ ಮಳೆಯಾಗುತ್ತಿರುವುದು ಸಂತೋಷ. ತಾಲೂಕಿನಲ್ಲಿ ಹೇಮಾವತಿ ನದಿ ಸೇರಿದಂತೆ ಅನೇಕ ನದಿಗಳಿದ್ದು, ಇದರ ನೀರು ಇಲ್ಲಿನವರಿಗಿಂತ ಹೊರ ಜಿಲ್ಲೆಗಳ ಜನರಿಗೆ ಅನುಕೂಲವಾಗುತ್ತದೆ. ನಮ್ಮ ಭಾಗದಲ್ಲಿ ಮಳೆಯಾದರೆ ಹೊರ ತಾಲೂಕುಗಳ ರೈತರಿಗೆ ಬಹಳ ಅನುಕೂಲವಾಗುತ್ತದೆ. ಈ ನಿಟ್ಟಿನಲ್ಲಿ ರೈತರ ಅನುಕೂಲಕ್ಕಾಗಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿ, ನಮ್ಮ ಕ್ಷೇತ್ರದ ಬೆಳೆಗಾರರಿಗೆ ಹಾಗೂ ಜನರಿಗೆ ತೊಂದರೆಯಾಗದಂತೆ ಮಳೆಯಾಗಲಿ ಎಂದು ಪ್ರಾರ್ಥನೆ ಮಾಡುತ್ತೇವೆ ಎಂದರು. ಕಳೆದ ಬಾರಿ ಮಳೆ ಒಳ್ಳೆ ರೀತಿಯಲ್ಲಿ ಆಗದಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ 193 ತಾಲೂಕುಗಳಲ್ಲಿ ಬರ ಆಗಿದ್ದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ನಾವು ದೇವರಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡೋದೊಂದೇ. ಯಾಕೆಂದ್ರೆ ನಮ್ಮ ಭಾಗದಲ್ಲಿ ಮಳೆ ಆದ್ರೆ ಇಡೀ ಕರ್ನಾಟಕದ ಹಳೆ ಮೈಸೂರು ಭಾಗ ಏನಿದೆ ಅವರೆಲ್ಲರೂ ಕೂಡ ಉತ್ತಮವಾದ ಬೆಳೆ ಬೆಳೆದು ಸಮೃದ್ಧವಾದ ಜೀವನವನ್ನು ನಡೆಸಬಹುದು. ನಮ್ಮ ಭಾಗದಲ್ಲಿ ಮಳೆ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಯಾರಿಗೂ ಕೂಡ ಕುಡಿಯಕ್ಕೆ ನೀರು ಇಲ್ಲ, ಮತ್ತೆ ಬೆಳೆ ಬೆಳಿಲಿಕ್ಕೂ ಕೂಡ ಕಷ್ಟ. ಹಾಗಾಗಿ ನಾವು ಈ ರಾಜ್ಯದ ಆರಾಧ್ಯ ದೈವ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತ ಹೇಳಿದ್ರೆ, ನಾವು ಕರ್ನಾಟಕ ರಾಜ್ಯಕ್ಕೆ ಉತ್ತಮ ಮಳೆ ಆಗಲಿ, ಬೆಳೆ ಆಗಬೇಕು, ರೈತರೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ನಮ್ಮೆಲ್ಲರ ಇಚ್ಛೆ. ಬಟ್ ನಮ್ದು ಏನು ಸಕಲೇಶ್ಪುರದ ವಿಶೇಷತೆ ಏನು ಅಂದ್ರೆ, ಹಲವಾರು ನದಿಗಳಲ್ಲಿ ಹುಡ್ತವೆ, ಆದ್ರೆ ಆ ನದಿಗಳ ಅನುಕೂಲ ನಮ್ಗೆ ಯಾರಿಗೂ ಕೂಡ ಸಿಗಲ್ಲ. ಹೇಮಾವತಿ ತಾಯಿ ನಗರಕ್ಕೆ ಕುಡಿಯೋಕೆ ನೀರಿಗೆ ಬಂದು ಬಿಟ್ರೆ ನಮ್ಗೆ ಬೇರೆ ಎಲ್ಲವೂ ಕೂಡ ಮುಂದಿನ ತಾಲೂಕುಗಳಿಗೆ, ಮುಂದಿನ ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಆದ್ರೂ ಸಂತೋಷ, ಅವ್ರಿಗೆಲ್ಲರೂ ಕೂಡ ಒಳ್ಳೇದಾಗಬೇಕು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮೇಘನಾ, ತಾಲೂಕು ಪಂಚಾಯಿತಿ ಇವು ರಾಮಕೃಷ್ಣ, ಸಕಲೇಶ್ಪುರ ಪುರಸಭಾ ಸದಸ್ಯರುಗಳಾದ ಪ್ರದೀಪ್, ವನಜಾಕ್ಷಿ, ರೇಖಾ ಇನ್ನಿತರರು ಹಾಜರಿದ್ದರು.